ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇಲ್ಲಿ 39 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದು, ಇದಕ್ಕೂ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. SLC ITI ಡಿಪ್ಲೊಮೊ ಆದವರಿಗೆ ಮೈಸೂರು ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ಕಾಲ್ ಮಾಡಿದ್ದು, ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ ಆಪರೇಟರ್, ಎಲೆಕ್ಟ್ರಾನಿಕ್ ಅಕೌಂಟ್ಸ್ ಅಸಿಸ್ಟೆಂಟ್ ಕೆಲವು ಮುಂತಾದ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇಲ್ಲಿ ಕಾಲ್ ಮಾಡಿದ್ದು. ಇಲ್ಲಿ ನೇಮ ಪೋಸ್ಟ್ ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್. ಇವು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್, ಪಲ್ಪ್ ಆ್ಯಂಡ್ ಪೇಪರ್, ಸಿವಿಲ್, ಕೆಮಿಸ್ಟ್ರಿ, ಅಕೌಂಟ್ಸ್ ಅಸಿಸ್ಟೆಂಟ್, ಆಫೀಸ್ ಅಸಿಸ್ಟೆಂಟ್ ಇವಿಷ್ಟು ನಾನ್ ಎಕ್ಸಿಕ್ಯೂಟಿವ್ ಕೇಡರ್ ಆಗಿದ್ದು 39 ಹುದ್ದೆಗಳಾಗಿರ್ತವೆ. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 5/6/2024 ಕೊನೆಯ ದಿನಾಂಕ 30/6/2024. ಎಲಿಜಿಬಲ್ ಕ್ರೈಟೇರಿಯಾ ಇಲ್ಲಿ ಪ್ರೋಸೆಸ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಡಿಸಿಪ್ಲಿನ್ SLC ಪಾಸ್ ಆಗಿರಬೇಕು. 10 ಪೋಸ್ಟ್ ಇರ್ತವೆ. 18ರಿಂದ 28 ವರ್ಷದ ಒಳಗಿನವರು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ITI ಆಗಿರಬೇಕು. 2 ವರ್ಷದ ITI ಪ್ಲಸ್ 1 ವರ್ಷದ ಅಪ್ರೆಂಟಿಸ್ ಆಗಿರಬೇಕು, ಅಥವಾ 3 ವರ್ಷದ ಡಿಪ್ಲೊಮೊ 60% ಪಾಸ್ ಆಗಿರಬೇಕು. ಅದೇ ಥರ ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ ಎಲೆಕ್ಟ್ರಿಕಲ್ ಡಿಸಿಪ್ಲಿನ್ ಇಲ್ಲೂ ಕೂಡ SLC ಪಾಸ್ ಆಗಿರಬೇಕು. 2 ವರ್ಷದ ITI ಡಿಪ್ಲೊಮೊ ಆಗಿರಬೇಕು, 2 ವರ್ಷದ ITI ಆಗಿರಬೇಕು, ಅಥವಾ 3 ವರ್ಷದ ಡಿಪ್ಲೊಮೊ ಪಾಸ್ ಆಗಿರಬೇಕು. ಇವೆಲ್ಲವೂ ಅಷ್ಟೇ. ಪ್ರೋಸೆಸ್ ಅಸಿಸ್ಟೆಂಟ್, ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ ಇವೆಲ್ಲವಕ್ಕೂ ಕೂಡ ITI ಡಿಪ್ಲೊಮೊ ಆಗಿರಬೇಕು. ಕೆಮಿಕಲ್ ಡಿಸಿಪ್ಲಿನ್, ಪಲ್ಪ್ ಆ್ಯಂಡ್ ಪೇಪರ್ ಡಿಸಿಪ್ಲಿನ್, ಸಿವಿಲ್ ಡಿಸಿಪ್ಲಿನ್, ಕೆಮಿಸ್ಟ್ರಿ. ಇನ್ನು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ ಕೆಮಿಸ್ಟ್ರಿಯಲ್ಲಿ BSc ಪಾಸ್ ಆಗಿರಬೇಕು. 2 ಪೋಸ್ಟ್ ಇರ್ತದೆ. ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ ನಾನ್ ಟೆಕ್ನಿಕಲ್ ಅಕೌಂಟ್ ಅಸಿಸ್ಟೆಂಟ್ BCom ಪಾಸ್ ಆಗಿರಬೇಕು. 60% ಅಗ್ರಿಗೇಟ್ ಪಾಸ್ ಆಗಿರಬೇಕು. ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಆಫೀಸ್ ಅಸಿಸ್ಟೆಂಟ್ ಇಲ್ಲಿ ಎನಿ ಗ್ರ್ಯಾಜುಯೇಟ್ ವಿತ್ 60% ಪಾಸ್ ಆಗಿರಬೇಕು. ಇಲ್ಲಿ ರಿಸರ್ವೇಷನ್ ಆ್ಯಂಡ್ ರಿಲ್ಯಾಕ್ಸೇಷನ್. ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ 5 ವರ್ಷ ರಿಯಾಯಿತಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ 3 ವರ್ಷ, ಪರ್ಸನ್ ವಿತ್ ಡಿಸಬಿಲಿಟಿ ಇವರಿಗೆ 10 ಇಯರ್ಸ್, ಎಕ್ಸ್ ಸರ್ವಿಸ್ ಮನ್ನಿಗೆ 3 ಇಯರ್ಸ್. ಎಕ್ಸಾಮಿನೇಷನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಪೇಯಬಲ್ ಎಷ್ಟಂದರೆ SC ST ಇವರಿಗೆ 200 ರೂಪಾಯಿ, ಫಾರ್ ಆಲ್ ಅದರ್ ಇನ್ಕ್ಲೂಡಿಂಗ್ OBC ಇವರಿಗೆಲ್ಲ 600 ರೂಪಾಯಿ ಫೀಸ್ ಇರುತ್ತೆ. ಪೇ ಸ್ಕೇಲು ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ ಇವರಿಗೆ 24,500 ರೂಪಾಯಿ ಇರುತ್ತೆ. ಪೇ ಲೆವೆಲ್ಲು 2. ಇಲ್ಲಿ ಸೆಲೆಕ್ಷನ್ ಪ್ರೊಸೀಡ್ಯೂರ್. ಸೆಲೆಕ್ಷನ್ ಫಾರ್ ದ ಅಬೋವ್ ಮೆನ್ಷನ್ಡ್ ಪೋಸ್ಟ್ ವಿಲ್ ಬಿ ಡನ್ ಥ್ರೂ ಆನ್ಲೈನ್ ಟೆಸ್ಟ್, ಆಬ್ಜೆಕ್ಟಿವ್ ಟೈಪ್ ಆ್ಯಂಡ್ ಟ್ರೇಡ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತೆ. ಇಲ್ಲಿ ಏನೇನು ಕೇಳ್ತಾರೆ ಅಂದರೆ, ಟೆಕ್ನಿಕಲ್ ಪೋಸ್ಟು ಅಥವಾ ನಾನ್ ಟೆಕ್ನಿಕಲ್ ಪೋಸ್ಟ್ಗಳಲ್ಲಿ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಓನ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಪ್ರೊಫೆಷನಲ್ ಟೆಕ್ನಿಕಲ್ ನಾಲೆಡ್ಜು ಇರುತ್ತೆ. ಹೌ ಟು ಅಪ್ಲೈ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇರುತ್ತೆ. ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಡಾಕ್ಯುಮೆಂಟ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡು ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬಿಫೋರ್ ರಿಜಿಸ್ಟ್ರೇಷನ್ನು: ಫೋಟೋಗ್ರಫಿ, ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್ನು, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್
ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನಲ್ಲಿ ವೈಟ್ ಪೇಪರ್ ವಿತ್ ಬ್ಲಾಕ್ ಇಂಕ್ನಲ್ಲಿ ಬರಿಬೇಕಾಗುತ್ತೆ. ಟೆಕ್ಸ್ಟ್ ಗಿವನ್ ಬಿಲೋ ಎನ್ಶೂರಿಂಗ್ ದಟ್ ಆಲ್ ದೀಸ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅದರ್ ಟು ದಿ ರಿಕ್ವೈರ್ಡ್ ಸ್ಪೆಸಿಫಿಕೇಶನ್ ಆಸ್ ಗಿವನ್ ಇನ್ Annexure 1 to this advertisements. ಸಿಗ್ನೇಚರ್ನ ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕೋಂಗಿಲ್ಲ. ಇಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಡಿಕ್ಲರೇಷನನ್ನು ಯಾವ ಥರ ಬರಿಬೇಕು ಅಂದರೆ ಇಂಪಾರ್ಟೆಂಟ್ ಇದು. The text for the handwritten declaration is as follows. I dash hereby declare that all the information submitted by me in the application form is correct, true and valid. I will present the supporting documents as and when required. ಈ ಥರ ನೀವು ಕೈ ಬರವಣಿಗೆಯಲ್ಲಿ ಬರೆದ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ ಆನ್ಲೈನ್ ಮೋಡ್ ಯಾವ ಥರ ಅಂದರೆ ಇಲ್ಲಿ the payment can be made by using debit card, RuPay, Visa, MasterCard, Maestro, credit card, internet banking, IBPS, IMPS, cash cards, mobile wallets. ಇದರ ಮುಖಾಂತರ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಇಲ್ಲಿ ಕೊನೆಯಲ್ಲಿ ಕ್ಲಿಕ್ ಹಿಯರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಸೀದಾ ವೆಬ್ಸೈಟ್ ಇದಕ್ಕೆ ಹೋಗ್ತೀರಿ. ವೆಬ್ಸೈಟ್ ಓಪನ್ ಆಗುತ್ತೆ. ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಡೇಟ್ ಲಾಸ್ಟ್ ಡೇಟ್ ಕೊಟ್ಟಿರೋ ಪ್ರಾರಂಭ ದಿನಾಂಕ ಕೊಟ್ಟಿದ್ದಾರೆ 5/6/2024, 30/6/2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ರಿಜಿಸ್ಟ್ರೇಷನ್ ಆದಮೇಲೆ ಕ್ಯಾಪ್ಚಾ ಅವೆಲ್ಲ ಕೊಟ್ಟಿದ್ದಾರೆ. ಈಗ ರಿಜಿಸ್ಟ್ರೇಷನ್ಗೆ ಹೋದರೆ ಡೀಟೇಲ್ಸ್ ಎಲ್ಲ ಫೋಟೋ ಸಿಗ್ನೇಚರ್ ಮಾಡೋ ಡೀಟೇಲ್ಸು ಎಲ್ಲವೂ ಕೊಟ್ಟಿದ್ದಾರೆ. ಫೈಲ್ ನೇಮು, ಕನ್ಫರ್ಮ್ ಫೈಲ್ ನೇಮು, ಮಿಡ್ಲ್ ನೇಮು, ಕನ್ಫರ್ಮ್ ಇವೆಲ್ಲ ಫಿಲಪ್ ಮಾಡಬೇಕಾಗತ್ತೆ. ನಂತರ ಇಮೇಲ್ ಐ ಡಿನ ಕೊಡಬೇಕು. ಮೊಬೈಲು ನಂಬರ್ ವ್ಯಾಲಿಡ್ ಮೊಬೈಲ್ ನಂಬರು, ವ್ಯಾಲಿಡ್ ಇಮೇಲ್ ಐ ಡಿನ ಕೊಡಿ. ನಂತರ ಕ್ಯಾಪ್ಚಾ ಕೊಡಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟು ಯಾವ ಮುಂದಿನ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ.